ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನೈಸ್ ರೋಡ್ ಹೈವೇ ಪೆಟ್ರೋಲಿಂಗ್ ವೆಹಿಕಲ್. ನೈಸ್ ರೋಡ್ ಮೇಲೆ ಏನೋ ಆಗಿದೆ. ಮೇ ಬಿ ಆ ತಾರ್ ರೋಡ್ನ ಕೆತ್ತಬಿಟ್ಟು ಮತ್ತೆ ಆಗ್ತವ್ರೆ ಅನ್ನೋದಕ್ಕೆ ಫುಲ್ ಟ್ರಾಫಿಕ್ ಆಗಿಬಿಟ್ಟಿದೆ. ಸೊ ನಾವಿವಾಗ ಇದ್ದೀವಿ ನೈಸ್ ರೋಡ್ ಹತ್ರ. ನಿಮಗೆ ಗೊತ್ತೇ ಇದೆ, ನಾನು ಪ್ರೀವಿಯಸ್ ಎಪಿಸೋಡ್ ನೋಡಿಲ್ಲ ಅಂತ ಅಂದರೆ ಒಂದು ಸಾರಿ ಹೋಗ್ಬಿಟ್ಟು ನೋಡಿ. ನಾನು ಸುಮಾರು ಲಾಗ್ಗಳಲ್ಲಿ ಹೇಳಿದ್ದೀನಿ. ಟೈರ್ಸ್ ಆಲ್ರೆಡಿ ಗಾನು, ಬ್ಯಾಕ್ ಟೈರ್ಸ್ ಗಾನು, ಇರೋದೊಂದೇ ಫ್ರಂಟ್ ಟೈರ್ಸ್ ಒಂದೇ. ರಪ್ ಅಂತ ಹೊಡೆದು ಒಂದೆರಡು ಸೆಕೆಂಡ್ ಇದ್ದು ಆಮೇಲೆ ಜೂಟ್ ಹೇಳೋಣ. ಸೊ ನಾವಿವಾಗ ಬನ್ನೇರುಘಟ್ಟ ಫ್ಲೈಓವರ್ ಕೆಳಗಡೆ ಇದ್ದೀವಿ. ಅಜ್ಜಿ ಅದ್ರ ಮೇಲೆ ಟನ್ನುಗಳೇ ನಿಂತಿದೆ ಗುರು. ಒಂಚೂರು ಏನಾದರೂ ಅಪ್ಪಿ ಇದಾಗ್ಬಿಟ್ರೆ ಗಾನು. ಇಂಜಿನಿಯರಿಂಗ್ ಅನ್ನೋದು ಅದಕ್ಕೆ ನೋಡಿ, ಈ ಥರ ಆಗಬಾರ್ದು ಅಂತಲೇ ಇಂಜಿನಿಯರ್ಸ್ ಆಗೋದು. ಆದರೂ ಪಾಪ ಇಂಜಿನಿಯರ್ಸ್ ಅವ್ರಿಗೆ ಬೇಜಾರಾಗುತ್ತೆ. ಇವತ್ತು ಇನ್ನೊಂದು ವಿಡಿಯೋಗೆ ಸ್ವಾಗತ. ಶುಭ ಸಂಜೆ ನಿಮ್ಗೆಲ್ಲರಿಗೂ. ಮೊದಲನೇದು, ನಾನು ವಿಡಿಯೋ ಮಾಡ್ಕೊಂಡು ಕಮೆಂಟ್ಸ್ ಓದ್ಕೊಂಡು ನೈಸ್ ರೋಡ್ ಮೇಲೆ ಬಂದೆ. ಎರಡನೇದು, ನಮ್ಮ ಗಾಡಿ 1 ವರ್ಷ ಆಗಿದೆ. ಸೊ ನಿಮ್ಮ ಗಾಡಿನೂ 1 ವರ್ಷ ಆಗಿದ್ರೆ ಈ ಇನ್ಫಾರ್ಮೇಷನ್ ಬೇಕೇ ಬೇಕಾಗಿದೆ. ಅಯ್ಯೋ ಒಂದು ಸೆಕೆಂಡ್ ತಡ್ಕೊಂಡ್ಬಿಟ್ರೆ ಅವ್ರ ಸ್ಪ್ಲೆಂಡರ್ ಅವ್ರಿಗೆ ಏನಾಗ್ಬಿಡ್ತು. ಈ 1 ವರ್ಷದಲ್ಲಿ ನೀವು ಏನು ಮಾಡಿಸ್ಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಫಸ್ಟ್ ನಿಮಗೆ ನೆನಪಾಗಬೇಕಾಗಿರೋದೇ ಪೊಲ್ಯೂಷನ್ ಸರ್ಟಿಫಿಕೇಟ್. PUC ಅಂದರೆ ಪೊಲ್ಯೂಷನ್ ಯೂನಿಟ್ ಸರ್ಟಿಫಿಕೇಟ್ ಅಂತ ಅಂದ್ಬಿಟ್ಟು. ಸೊ ನಿಮಗೆ ಪ್ರತಿಯೊಂದು ಪೆಟ್ರೋಲ್ ಬಂಕಲ್ಲೂ ಪೊಲ್ಯೂಷನ್ದು ಮ್ಯಾಕ್ಸಿಮಮ್ ಮಾಡ್ತಾರೆ. ಸ್ಮೋಕ್ ಎಮಿಷನ್ ಟೆಸ್ಟ್ ಅಂತ ಕರೀತಾರೆ, ಪೊಲ್ಯೂಷನ್ ಟೆಸ್ಟ್ ಅಂತ ಕರೀತಾರೆ, ಎಲ್ಲ ಕರೀತಾರೆ. 1 ವರ್ಷ ಆಗಿದ ತಕ್ಷಣ ಗಾಡಿಗೆ ನಾವು ಎತ್ತಾಕೊಂಡು ಹೋಗ್ಬಿಟ್ಟು ಪೊಲ್ಯೂಷನ್ ಟೆಸ್ಟ್ ಮಾಡಿಸ್ಲೇಬೇಕು. ಇಲ್ಲ ಅಂತ ಅಂದರೆ 500 ರೂಪಾಯಿ ಫೈನ್. ಮಾತ್ರ ದೇವರಾಣೆ ತಪ್ಪಿದ್ದಲ್ಲ. 80-50 ರೂಪಾಯಿ ಕೊಡೋ ಜಾಗದ್ರಲ್ಲಿ 500 ರೂಪಾಯಿ ಕೊಡೋದು ಒಳ್ಳೇದಾ, ಇಲ್ಲ ಎಮಿಷನ್ ಟೆಸ್ಟ್ ಮಾಡಿಸ್ಕೊಂಬಿಟ್ಟು ಬೇಗ ತೋರಿಸ್ಬಿಟ್ಟು ಹೋಗ್ಬಿಡೋದು ಒಳ್ಳೇದು. ಸೊ ಅದಕ್ಕಂತಾನೆ ನನಗೂ ಟೈಮ್ ಆಯಿತು. ಇಲ್ಲಾಂದರೆ ನಾನು ಏನಕ್ಕಪ್ಪ 500 ರೂಪಾಯಿ ಕಟ್ಟಬೇಕು ಅಂತ ಅಂದ್ಬಿಟ್ಟು ಎಮಿಷನ್ ಟೆಸ್ಟ್ ಮಾಡಿಸೋದಕ್ಕೆ ನಾನು ಇದು ಕಡೆ ಬಂದೆ. ನೆಕ್ಸ್ಟು ಪೆಟ್ರೋಲ್ ಬಂಕ್ ಎಲ್ಲಿದೆಯೋ ಅಲ್ಲಿ ಚೆಕ್ ಮಾಡಬೇಕು. ಅಲ್ಲಿದ್ದರೆ ಎತ್ತಾಕೊಂಡು ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ಪಕ ಅಂತ ನನ್ನ ಗಾಡಿ ಸ್ಟಾರ್ಟ್ ಮಾಡಿ ಹಂಗೆ ಹಾಕ್ಸಿ ಎಮಿಷನ್ ಟೆಸ್ಟ್ ಮಾಡಿಸಿ ವಿಡಿಯೋ ರೆಕಾರ್ಡ್ ಮಾಡಿ ರಪ್ ಅಂತ ಹಾಕ್ತೀನಿ. ನೀವು ನೋಡಿಬಿಟ್ಟು ನಿಮ್ಮ ಗಾಡಿಗೂ 1 ವರ್ಷ ಆಗಿದ್ರೆ, 1 ವರ್ಷ ಮೇಲಾಗಿದ್ರೆ, ಸಿಗಾಕೊಂದಿರ ಇದ್ದರೆ ದಯವಿಟ್ಟು ಎಮಿಷನ್ ಟೆಸ್ಟ್ ಮಾಡಿಸ್ಕೊಂಬಿಡಿ. ಇಲ್ಲ ಅಂತ ಅಂದರೆ 500 ರೂಪಾಯಿ ಮಾತ್ರ ತಪ್ಪಿದ್ದಲ್ಲ. ಬೇಜಾರು ಮಾಡ್ತಾರಪ್ಪ ಬನ್ನೇರುಘಟ್ಟದಲ್ಲಿ ಓಡಿಸೋದಕ್ಕೆ. ಗಾಡಿ ಎಷ್ಟು ಬೇಜಾರಾಗುತ್ತೆ ಅಂದರೆ ನೋಡಿ, ಇದೊಂದೇ ರೀಸನ್ಗೆ ಬೇಜಾರಾಗೋದು. ಟ್ರಾಫಿಕ್ ಜಾಸ್ತಿ ಗುರುಗಳೇ. ಇದು ಕಡೆ ಕೂಡ ಮೆಟ್ರೋ ಬರ್ತಿದೆ. ಮೆಟ್ರೋ ಬರೋದ್ರಿಂದ ತುಂಬ ಟ್ರಾಫಿಕ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಇನ್ನಷ್ಟು ಕೆಲವೊಂದು ದಿನ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಆಯಿತಾ, ಇಲ್ಲಿ ರೈಟ್ನೆಲ್ಲ ಮುಚ್ಚಾಕ್ಬಿಟ್ಟವ್ರೆ. ನಾನಿವಾಗ ಹೋಗ್ಬೇಕಂದ್ರೆ ಸರಿ ಎಮಿಷನ್ ಟೆಸ್ಟ್ ಇದೆಯಾ, ಒಂದು ಸಾರಿ ಕಣ್ಣು ಹಂಗೆ ಆಡಿಸ್ಕೊಂಡು ಹೋಗ್ಬಿಡೋಣ. ಐತೆ ಎಮಿಷನ್ ಟೆಸ್ಟು. ಇಲ್ಲಿ ಹೋಗ್ಬಿಟ್ಟು ನಾವು ಹಿಂಗೆ ರಪ್ ಅಂತ ಯೂ ಟರ್ನ್ ಮಾಡಿಕೊಂಡು ಎಮಿಷನ್ ಟೆಸ್ಟ್ ಮಾಡಿಸ್ಕೊಂಡು ಬರೋಮ. ಒಂದು ಸಲ ಎಮಿಷನ್ ಟೆಸ್ಟ್ಗೆ ಗೌರ್ಮೆಂಟ್ ಅವರು ವೆರಿ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಹಾಕಿದ್ದಕ್ಕೆ ಎಷ್ಟು ಜನ ಕ್ಯೂಗಳಲ್ಲಿ ನಿಂತ್ಕೊಂಡಿದ್ರು ಗೊತ್ತಾ ಸ್ನೇಹಿತರೆ. ನಾನಂತೂ ನಿಂತ್ಕೊಂಡು ಆಫೀಸ್ಗೆ ಹೋಗ್ಬೇಕು, ಎಮಿಷನ್ ಟೆಸ್ಟ್ ಮಾಡಿಸ್ತಾ ಇದ್ದೀನಿ. ತಗೊಳ್ಳಿ, ಕಾಲ್ ಮೇಲೆ ಕಾಲು ನಮ್ಮ ಮ್ಯಾನೇಜರ್ ಹತ್ರದಿಂದ ಒಳ್ಳೆ ಗೋಳು ಗೊತ್ತಾ. ಎಮಿಷನ್ ಟೆಸ್ಟ್ ಇಲ್ಲ ಅಂದರೆ ಎಷ್ಟೋ 10,000 ರೂಪಾಯಿ ಎಷ್ಟೋ ಇದಾಕ್ಬಿಡ್ತೀನಿ ಫೈನು ಅಂತ ಅಂದಿದ್ದಕ್ಕೆ ಬಂದುಬಿಟ್ಟು ಅವತ್ತು ಎಮಿಷನ್ ಟೆಸ್ಟ್ ಮಾಡಿಸ್ಕೊಂಡು ಹೋಗಿದ್ದಾಯಿತು. ನೋಡಿ, ಫಸ್ಟು ಕ್ಯಾಮ್ರಾದಲ್ಲಿ ಫೋಟೋ ಹಿಡ್ಕೊತವ್ರೆ ನಮ್ಮ ಗಾಡಿದು. ನಾವು ಸ್ವಲ್ಪ ಪಕ್ಕಕ್ಕೆ ಹೋಗೋಣ, ಅಲ್ಲಿ ಕಾಣಿಸೋದಾದರೆ ನಮ್ಮ ಗಾಡಿದು ಆಲ್ರೆಡಿ ಫೋಟೋ ಹಿಡ್ದಾಯಿತು. ಸೊ ಗಾಡಿ ನಂಬರ್ ಹಾಕಿದ್ರು. ಏನು ಹೇಳಿ, RCನಾ? ಅಯ್ಯೋ ಏನು ತಂದಿಲ್ಲ, ಇದು ಫೋಟೋ ಇದೆ ಸಾಕಾ. ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಥಿಂಗ್ RC ಬೇಕಾಗುತ್ತೆ. ಅವರು ನಮ್ಮ RC ನೋಡ್ತಿದ್ದಾರೆ. ಫಸ್ಟ್ ಟೈಮ್ ಮಾಡಬೇಕಾದ್ರೆ ಮಾತ್ರನಾ? ಸೂಪರ್ ಸರ್. ಹಾಂ ಓಕೆ. ಹಾಂ ವೆಹಿಕಲ್ ಡೀಟೇಲ್ಸ್ ಆರ್ ನಾಟ್ ಅವೈಲಬಲ್, ಪ್ಲೀಸ್ ಎಂಟರ್ ದ ಡೀಟೇಲ್ಸ್. ಓಕೆ, ಮೊದಲನೇ ಸರಿ ಮಾತ್ರ. ಓಕೆ ಸರ್. KTM ಡ್ಯೂಕ್ 390. KTM ಡ್ಯೂಕ್ 390 ಅಲ್ಲ ಡ್ಯೂಕ್ 390. ಬರೀ ಡ್ಯೂಕ್ ಅಂತ ಹಾಕಿ ಸಾಕು. ಪ್ರವೀಣ್, PRAVEEN. ಹಾಂ, ಗಾಡಿ ಸ್ಟಾರ್ಟ್ ಮಾಡ್ತೀನಿ ಸರ್. ನೋಡಿ ಸ್ನೇಹಿತರೆ, ಅಲ್ಲೆಲ್ಲ ಎಂಟರ್ ಆದಮೇಲೆ ಇದು ಮೊದಲನೇ ಸರಿ ಪ್ರೋಸೆಸ್ಸು, ನಿಮಗೆ ಗೊತ್ತು. ಸೊ ಏನು ಚೆಕ್ ಮಾಡ್ತೀರಾ ಅಂತ ಒಂದು ಸ್ವಲ್ಪ ಹೇಳ್ತೀರಾ? ಎಮಿಷನ್ ಟೆಸ್ಟು ಲೆವೆಲ್ ಎಷ್ಟಿರಬೇಕು ಏನು ಅಂತ ಗೌರ್ಮೆಂಟ್ ರೂಲ್ಸ್ ಮಾಡಿದ್ದಾರೆ. ಓಕೆ. CO ಕಾರ್ಬನ್ ಬಂದ್ಬಿಟ್ಟು ನಿಮಗೆ 3.5ಗಿಂತ ಕಡಿಮೆ ಬರಬೇಕು. 5ಗಿಂತ ಕಮ್ಮಿ ಬರಬೇಕು CO.
ಪಾಯಿಂಟ್ಗಿಂತ ಹಾಂ ಹಾಂ ಕಡಿಮೆ ಬರಬೇಕು. ಓಕೆ. ಎಚ್ ಸಿ ಬಂದು 3.4000 ಒಳಗಡೆ ಇರಬೇಕು. ಫುಲ್ ಸ್ಟೋಕ್ ಹಳೆ ಗಾಡಿಗೆ ಆಗುತ್ತೆ, ಈ ಹೊಸ ಗಾಡಿ ಲೈಟೆಸ್ಟ್ ಗಾಡಿಗೆ ಏನು ಬರಬೇಕು. ಓಕೆ ಓಕೆ ಓಕೆ. ನಿಮ್ಮದು 3.5ಗೆ 0.02 ಇದೆ, ಏನು ಹೊಸ ಗಾಡಿ ಏನೂ ಇಲ್ಲ. ಓಕೆ. ಹಳೆ ಗಾಡಿ ಆದರೆ ಸ್ವಲ್ಪ ಜಾಸ್ತಿ ಬರುತ್ತೆ. ಓಕೆ, ಅಂದರೆ 3.5 ಒಳಗಡೆ ಇರಬೇಕು. ಒಳಗಡೆ ಇರಬೇಕು. ಓಕೆ. ಹೋಗಬಾರ್ದು. ಓಕೆ. ಹೋಗೋ ಗಾಡಿಗೆ ರಿಜೆಕ್ಟೆಡ್ ವೆಹಿಕಲ್ ಆಗ್ಬೋದು. ಹಾಂ 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 ಹಾಂ. ಈಗ ನಿಮಗೆ ಟೈಮ್ ಇರುತ್ತೆ, ಅದ್ರ ಒಳಗಡೆ ಹೋಗಿ ಸರ್ವಿಸ್ ಸೆಂಟ್ರಿಗೆ ಹೋಗಿ ಸರ್ವಿಸ್ ಮಾಡಿಸ್ಕೊಂಡು ಆಯಿಲ್ ಏನಾದರೂ ಹಳೇದಾಗಿದೆಯಾ, ತುಂಬ ದಿವಸ ನಿಲ್ಸ್ಬಿಟ್ಟಿದ್ರೆ ನೀವು, ಓಕೆ, ಸ್ವಲ್ಪ ದಿವಸ ಓಡಿಸಿಲ್ಲ ಅಂದರೆ ಆಯಿಲ್ ಎಲ್ಲ ಗಟ್ಟಿಯಾಗಿರುತ್ತೆ. ಓಕೆ. ಆ ಟೈಮಲ್ಲಿ ನೀವೇನು ಮಾಡಬೇಕು, ಗಾಡಿ ಸರ್ವಿಸ್ ಮಾಡಿಸಿ ಗಾಲಿ ಎಲ್ಲ ಚೇಂಜ್ ಮಾಡಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಓಡಿಸಿ ಒಂದು 10 ಕಿಲೋಮೀಟರ್ ಓಡಿಸಿದ್ರೆ ನಿಮ್ಮ ಗಾಡಿ ಕಂಟ್ರೋಲ್ ಬರುತ್ತೆ. ಸ್ಮೋಕ್ ಕಮ್ಮಿ ಆದರೆ ನೀವು ಎಮಿಷನ್ ಟೆಸ್ಟ್ ಬಂದು ಮಾಡಿಸ್ಕೊಂಡು. ಓಕೆ, ಸೂಪರ್. ಸ್ವಲ್ಪ ರೈಸ್ ಮಾಡಿಸಿ, ಗಾಡಿ ರೈಸ್ ಮಾಡಿ. ರೈಸ್ ಮಾಡಬೇಕಾ? ಓಕೆ. ಓಕೆ, ನೋಡಿ ಸ್ನೇಹಿತರೆ, ಇದೇ ಪ್ರೊಸೀಜರು. ಏನು ಅದೇ ಕಡಿಮೆನೇ ಇದೆ, ಜಾಸ್ತಿ ಮಾಡೋದಿಲ್ಲ, ಏನಿದೆ ಕರೆಕ್ಟಾಗಿದೆ ಲೆವೆಲ್. ಓಕೆ, ಲೆವೆಲ್ ಕರೆಕ್ಟಾಗಿದೆ. ಓಕೆ ಸರ್. ಓಕೆ. ಹಾಂ ಕರೆಕ್ಟಾಗಿದೆಯಾ ಅಂತ. ಹಾಂ ಹಾಂ ಹಾಂ. ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗಿ. ಓಕೆ ಓಕೆ ಓಕೆ. ಆಫ್ ಮಾಡೋದಾ? ನೋಡಿ ಹಿಂಗೆ ನೆಕ್ಸ್ಟ್ ಪ್ರೋಸೆಸ್ಸು ಹಂಗಂಗೆ ಶುರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇಂಪಾರ್ಟೆಂಟ್ ಸ್ನೇಹಿತರೆ, ಗಾಡಿ ಕಂಡೀಷನಲ್ಲಿ ಇದೆಯಾ ಇಲ್ವಾ ಅಂತ ತಿಳ್ಕೊಳೋದು ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟಾಯ್ತು ಇವರೇ? 65 ಮೆನ್ಷನ್ ಆಗಿರುತ್ತೆ. ಹಾಂ 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 ಹಾಂ. ಓಕೆ. ಹಾಂ ಹಾಂ. ಓಕೆ, ನೋಡಿ ಸ್ನೇಹಿತರೆ, ಹಿಂಗೆ ಬರುತ್ತೆ ಸರ್ಟಿಫಿಕೇಟ್. ಥ್ಯಾಂಕ್ ಯು ಇವರೇ. ವ್ಯಾಲಿಡ್ ಟಿಲ್ 2023 ಜುಲೈವರೆಗೂ ವ್ಯಾಲಿಡಿಟಿ ಇದೆ. ಅಂದರೆ ನಾವು 6 ಮಂತ್ಸ್ಗೊಂದು ಸಾರಿ ಎಮಿಷನ್ ಟೆಸ್ಟ್ 100% ಮಾಡಿಸ್ಲೇಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ಸರಿ, ಬನ್ನಿ ಹೋಗೋಣ. ಇವಾಗ ನೆಕ್ಸ್ಟು ಸ್ನೇಹಿತರೆ, ಮ್ಯಾಪ್ ಹಾಕಿದ್ದೀನಿ ಅಂತ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಬೆಂಗಳೂರು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ತಪ್ಪಾಗುತ್ತೆ. ನಾನು ಮ್ಯಾಪ್ ಏನಕ್ಕೆ ಇವಾಗ ಹಾಕಿದ್ದು ಅಂತ ಅಂದರೆ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೆಂಗಿರುತ್ತೆ ಓಡಿಸ್ಬೇಕಾದ್ರೆ, ಗಟ್ಟಿಯಾಗಿರುತ್ತಾ ಇಲ್ವಾ ಅಂತ ನಾನು ಟೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದುವರೆಗೂ ಸುಮಾರು ಸರಿ ನಾನು ಹಳೆ ಹೋಲ್ಡರಲ್ಲಿ ಹಾಕಿದ್ದೀನಿ, ಬಟ್ ಹೊಸ ಹೋಲ್ಡರಲ್ಲಿ ಫಸ್ಟ್ ಟೈಮಲ್ಲೂ ಹಾಕ್ತಿರೋದು. ಅವಾಗವಾಗ ಹಾಕ್ಲೇಬೇಕಾಗುತ್ತೆ. ವರ್ಕ್ ಆಯ್ತಿದೆಯಾ ಇಲ್ವಾ, ಹೆಂಗೆ ಏನು ಎತ್ತ, ಪ್ರತಿಯೊಂದು ನಮ್ಮ ಗಾಡಿ ಮೇಲೆ ನಮಗೆ ಗಮನ ಇರಲೇಬೇಕು. ಸೊ ಇವತ್ತು ಟೆಸ್ಟ್ ಮಾಡಿದ್ದೀನಿ, ಇನ್ನೊಂದು 10 ದಿನ 20 ದಿನ ಇರುತ್ತೆ ಅಂದರೆ ಒಂದೊಂದು ಸಾರಿ ಕೈ ಎತ್ಬಿಡುತ್ತೆ ಎಲ್ಲಾದರೂ ಎಮರ್ಜೆನ್ಸಿಗೆ ಹೋಗ್ಬೇಕಾದ್ರೆ. ಹಾಗೆ ನಾನು ನಿಮ್ಗೆ ಹೇಳ್ತಿದ್ದೆ, ಒಂದು ಸರ್ಪ್ರೈಸ್ ಇದೆ, ನಾನು ಹಂಪಿಗೆ ಹೋಗ್ತಿದ್ದೀನಿ ಅಂತ ಅಂದ್ಬಿಟ್ಟು. ಎಸ್, January 2021 and 22 ಇಟ್ ವಿಲ್ ಬಿ ಎ ವೆರಿ ಗ್ರೇಟ್ ರೈಡ್ ಅಂತ ಅನ್ಕೊತಿದ್ದೀನಿ. ಸೊ ನೀವೇನಾದರೂ ಅದನ್ನೆಲ್ಲ ಮಿಸ್ ಮಾಡ್ಕೊಂಡಿರೋ ನೋಡಬೇಕು ಅಂತ ಅಂದರೆ, ಯಾರ ಜೊತೆಗೆ ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ತುಂಬ ಥ್ಯಾಂಕ್ಸ್, ನಿಮ್ಮ ಸಪೋರ್ಟು ನನಗೆ ತುಂಬ ಹೆಲ್ಪ್ ಮಾಡಿದೆ ಬೆಳೆಯೋದಕ್ಕೆ. ಹಿಂಗೆ ಸಪೋರ್ಟ್ ಮಾಡಿ, ಹಿಂಗೆ ನಾನು ನಿಮಗೆ ಇನ್ಫಾರ್ಮೇಷನು ಪ್ಲಸ್ ಕಾಮಿಡಿ ವ್ಲಾಗ್ಸ್ ಮಾಡ್ತಾನೇ ಇರ್ತೀನಿ. ಸ್ನೇಹಿತರೆ, ಏನು ಅಂತ ಗೊತ್ತಿಲ್ಲ, ನನ್ನ ಬ್ಲಡ್ ಅಂದರೆ ಸೊಳ್ಳೆಗಳಿಗೆ ಎಷ್ಟಿಷ್ಟ ಅಂತ ಅಂದರೆ, ನಾನು ಗಾಡಿಯಲ್ಲಿ ಓಡಿಸ್ಕೊಂಡು ಹೋಗ್ತಾ ಇರ್ತೀನಿ, ಆವಾಗ್ಲೂ ನನಗೆ ಸೊಳ್ಳೆಗಳು ಕಚ್ಚಾಕ್ಬಿಡುತ್ತೆ ಸ್ನೇಹಿತರೆ. ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ. ಸೊಳ್ಳೆಗಳು ನನಗೆ ಕಾಟ ಕೊಡ್ತಿದೆ ಅಂತ ಅನ್ನೋದಕ್ಕೆ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಲೇಬೇಕಾಗುತ್ತೆ. ನನ್ನ ಬ್ಲಡ್ಡೇ ಯಾಕೆ ಕುಡಿಯುತ್ತೆ? ಅರ್ಜುನ್ ಬ್ಲಡ್ ಎಲ್ಲ ಮುಟ್ಟೋದೇ ಇಲ್ಲ ಗೊತ್ತಾ? ಮತ್ತೆ ನನ್ನ ಬ್ಲಡ್ಡೇ ಬೇಕು. ನೆಕ್ಸ್ಟು ಟೈರ್ ಹಾಕ್ಸಕ್ಕೆ ಹೋಗೋಣ ಸ್ನೇಹಿತರೆ, ಆಯಿತಾ? ನಮ್ಮ ಗಾಡಿಗೆ ಫುಲ್ ಫ್ಲ್ಯಾಟ್ ಆಗಿಬಿಟ್ಟಿದೆ, ಬೇರೆ ಗ್ರಿಪ್ ಸಿಗಲ್ಲ. ಹಂಪಿಗೆ ಹೋಗೋಕ್ಕಿಂತ ಮುಂಚೆನೇ ನಾನು ಟೈರ್ ಹಾಕ್ಸ್ಬೇಕು, ಇಲ್ಲ ಅಂತ ಅಂದರೆ ಹಂಪಿಗೆ ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ಫುಲ್ ಟೈರೆಲ್ಲ ಗಾನ್ ಬ್ಲಾಸ್ಟ್ ಆಗಿಬಿಟ್ಟಿರುತ್ತೆ, ಎತ್ಕೊಂಡು ಹೋಗೋಕ್ಕೆ ಕೂಡ ಆಗೋಲ್ಲ. ಯಾಕಂದರೆ ಒಂದು ಸೈಡು 364 ಕಿಲೋಮೀಟರ್ಸ್ ಇದೆ ಹಂಪಿ ನಮ್ಮ ಮನೆ ಹತ್ರ ಇಂದ. ಸೊ ನಾವು ಹೋಗ್ತಿರೋದು ತುಮಕೂರು ಮೇಲಿಂದ. ಸರಿ ಸ್ನೇಹಿತರೆ, ಒಂದು ವೇಳೆ ನಿಮ್ಗೇನಾದರೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಡೆಫಿನೆಟಾಗಿ ಒಂದು ಲೈಕ್ ಹಾಕಿ. ಬೇರೆಯವ್ರಿಗೂ ರೀಚ್ ಆಗಬೇಕಲ್ಲ, ನೀವು ಲೈಕ್ ಹಾಕಿಲ್ಲ ಅಂದರೆ ನನ್ನ ವೀಡಿಯೋಸ್ ಯಾರಿಗೂ ರೀಚ್ ಆಗೋದೇ ಇಲ್ಲ. ಮತ್ತು ನಾನು ಕಷ್ಟ ಬಿದ್ದು ವೀಡಿಯೋಸ್ ಮಾಡಿ ಹಾಕೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗ್ತೀನಿ ಮತ್ತೆ ನಾನು ನಿಮಗೆ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹಿಂಗೆ ಇರಲಿ, ನನ್ನ ಪ್ರೀತಿ ನಿಮ್ಮ ಕಡೆಗೆ ಹಿಂಗೆ ಇರುತ್ತೆ. ಸಿಗೋಣ ಮತ್ತೆ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ಬೈ ಬಾಯ್.